ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸನ್ ಕಾರ್ಡ್ ಬಂದಿದೆ. ಯಾವಾಗಲೂ ಹೇಳೋ ಹಾಗೆ ಇಡೀ ಟ್ಯಾರೋ ಡೆಕ್ಕಲ್ಲೇ ಸನ್ ಕಾರ್ಡ್ ಇಸ್ ಎ ಪಾಸಿಟಿವ್ ಕಾರ್ಡ್ ಅಂತ ನಾನು ಹೇಳ್ತೀನಿ. ಸನ್ ಕಾರ್ಡ್ ಒಂದು ಖುಷಿ, ಸಂತೋಷನ, ಹ್ಯಾಪಿನೆಸ್ನ, ಜಾಯ್ಫುಲ್ನೆಸ್ನ ರೀಪ್ರೆಸೆಂಟ್ ಮಾಡುತ್ತೆ. ಯಾರಾದರೂ ಪ್ರೆಗ್ನೆನ್ಸಿಗೋಸ್ಕರ ವೇಟ್ ಮಾಡ್ತಾಯಿದ್ರೆ, ಖಂಡಿತವಾಗ್ಲೂ ತಾಯಿ ಆಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಖಂಡಿತ ಒಂದು ಪಾಸಿಟಿವ್ ನ್ಯೂಸ್ ಬರುತ್ತೆ ಅಂತ ಕಾರ್ಡ್ ಹೇಳುತ್ತೆ. ಅಥವಾ ಯಾರನ್ನಾದರೂ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಟ್ರಬಲ್ ಅಂತ ಹೇಳ್ತೀನಿ, ತೊಂದರೆ ಪಡ್ತಾಯಿದ್ರೆ, ಆ ವ್ಯಕ್ತಿ ಅರ್ಥನೇ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾ ಇದ್ದರೆ ಅದರ್ ಪರ್ಸನ್ಗೂ ಅಥವಾ ನಿಮಗೂ ಈ ಥರ ಫೀಲ್ ಆದರೆ, ಸೊ ಅರ್ಥ ಆಗೋ ಸ್ಟಾರ್ಟ್ ಆಗಿದೆ ಇತ್ತೀಚೆಗೆ ಅಂತ ಹೇಳ್ಬೋದು. ಸಕ್ಸಸ್ ಅಂತ ಹೇಳ್ತೀನಿ, ನೇಮ್ ಆ್ಯಂಡ್ ಫೇಮ್ ಅಂತ ಹೇಳ್ಬೋದು. ಸೊ ಅನ್ಕಂಟ್ರೋಲೇಬಲ್ ಫೀಲಿಂಗ್ಸ್ ಇದ್ದರೂ ಕೂಡ ಕೆಲವೊಮ್ಮೆ ಸನ್ ಕಾರ್ಡ್ ಬಂದಿರುತ್ತೆ. ಯಾವ ಥರ ಅಂದರೆ ನಿಮ್ಮ ಫೀಲಿಂಗ್ಸ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಕೆಲವರಿಗೆ, ತುಂಬ ಟೆಂಪ್ಟಿಂಗ್ ಫೀಲಲ್ಲಿ ಕೆಲವ್ರು ಇದ್ದೀರಾ. ಸನ್ ಕಾರ್ಡ್ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಸೊ ಏನೇನೋ ಆಗ್ತಾಯಿದೆ ಲೈಫಲ್ಲಿ. ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಫಸ್ಟ್ ಟೈಮ್ ಅಂತ ಹೇಳ್ತೀವಲ್ಲ, ಯಾರ ಮೇಲೂ ತುಂಬ ಹೆವಿ ಲವ್ ಆಗಿದೆ ನಿಮಗೂ ಅಥವಾ ಅದರ್ ಪರ್ಸನ್ಗೂ. ಸೊ ಅನ್ಕಂಟ್ರೋಲೇಬಲ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಕೆಲವರಿಗೆ ವೆಕೇಷನ್ನ ಅಗತ್ಯ ಇದ್ದರೂ ಕೂಡ ಸನ್ ಕಾರ್ಡ್ ಬಂದಿರುತ್ತೆ ನಿಮಗೂ ಅಥವಾ ನಿಮ್ಮ ಪಾರ್ಟ್ನರ್ಗೂ. ಸೆಕೆಂಡ್ ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿದೆ. ಸೊ ಮೇ ಬಿ ಜಾಬ್ನ ಕ್ವಿಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು ಕೆಲವರಿಗೆ. ಸೊ ಮೇ ಬಿ ಏನೋ ರಾಂಗ್ ಆಗ್ತಾಯಿದೆ ನನ್ನ ಜೊತೆ, ಏನೋ ತಪ್ಪಾಗ್ತಾ ಇದೆ, ಇಲ್ಲೇನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವರು ಡೌಟ್ ಬರೋ ಸ್ಟಾರ್ಟ್ ಆಗಿದೆ. ಸೊ ನಾನು ತುಂಬ ವರ್ಕ್ ಮಾಡ್ತಾಯಿದ್ದೀನಿ, ನಾನು ತುಂಬ ಹಾರ್ಡ್ ವರ್ಕರ್ ಇದ್ದೀನಿ. ಸೊ ನನ್ನ ಶ್ರಮಕ್ಕೆ ಇಲ್ಲಿ ಪ್ರತಿಫಲ ಇಲ್ಲ ಅಂತ ನಿಮಗೂ ಅಥವಾ ಕೆಲವ್ರಿಗೆ ಅನ್ನಿಸ್ತಾ ಇದೆ. ಡಿಸಾಸ್ಟರ್ಸ್ ಅಂತ ಹೇಳ್ಬೋದು. ತುಂಬ ಪೊಸೆಸಿವ್ ಇದ್ದೀರಾ ನೀವು ಅಥವಾ ನಿಮ್ಮ ಪಾರ್ಟ್ನರು, ತುಂಬ ಪೊಸೆಸಿವ್. ಸೊ ಯಾವ ಥರ ಅಂದರೆ ಕ್ರೀಪಿ ವೇಯಲ್ಲಿ ಅಂತ ಹೇಳ್ಬೋದು. ಸೊ ಪಾಸಿಟಿವ್ ಪೊಸೆಸಿವ್ನೆಸ್ ಅಲ್ಲ ಇದು, ತುಂಬ ನೆಗೆಟಿವಿಟಿ ಇದೆ, ಟಾಕ್ಸಿಕ್ ಎನರ್ಜಿ ಅಂತ ಹೇಳ್ತೀವಿ. ನಿಮ್ಮನ್ನು ಅವ್ರು ಫುಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್, ಅಥವಾ ನೀವು ಅವರನ್ನು ಆಲ್ರೆಡಿ ಮ್ಯಾರಿಡ್ ಇರ್ಬೋದು. ಅವ್ರ ಜೊತೆ ಯಾಕೆ ಮಾತಾಡಿದೆ, ಇವ್ರ ಜೊತೆ ಯಾಕೆ ಮಾಡ್ತಾ ಇದ್ದೆ. ಸೊ ಅನುಮಾನ ಅಂತ ಹೇಳ್ತೀನಿ, ತುಂಬ ಡೌಟ್ಸ್ ಇದೆ ಅವ್ರಿಗೆ. ಥರ್ಡ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ವೃಶ್ಚಿಕ, ಮಿಥುನ ಅಥವಾ ಕನ್ಯಾ ರಾಶಿಯವರು ಆಗಿರ್ಬೋದು. ಬಿ ಕೇರ್ಫುಲ್ ಅಂತ ಹೇಳ್ತಾ ಇದೆ. ಎಸ್ಪೆಷಲಿ ನೀವು ಸೊ ನಾನು ಮಾತನ್ನು ರಾಂಗಾಗಿ ತೊಗೊಳ್ಬೇಡಿ. ಮೇ ಬಿ ಮಿಥುನ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳುತ್ತೆ. ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಕೆಲವ್ರಿಗೆ ಮಾತ್ರ. ಕೆಲವರು ಡ್ರೀಮ್ ಅಂತ ಪಡ್ತಾಯಿದ್ರೆ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿನೇ ಬರಬೇಕು, ತುಂಬ ಕನಸುಗಳನ್ನ ಕಂಡುಕೊಂಡಿದ್ರೆ ಮೇ ಬಿ ಅವ್ರು ಸಿಂಹ ರಾಶಿ ಅಥವಾ ಮಕರ ರಾಶಿಯವ್ರ ಬಗ್ಗೆ ನೀವು ಕಟ್ಕೊಂಡಿರ್ಬೋದು ಅಂತ ಕಾರ್ಡ್ ಹೇಳುತ್ತೆ. ಫೋರ್ತ್ ಕಾರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಮಕರ ರಾಶಿಯವ್ರ ಜೊತೆ ನೀವು ಕನೆಕ್ಟ್ ಆಗಿದ್ರೆ ಅವ್ರು ತುಂಬ ಅವ್ರ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊಳ್ತಾರೆ, ಬಟ್ ನಿಮಗೆ ಅನ್ಕಂಟ್ರೋಲೇಬಲ್ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು ಕಾರ್ಡ್ ನೋಡಿದರೆ. ಫೋರ್ತ್ ಕಾರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಕೆಲವೊಮ್ಮೆ ನೈಟ್ ಆಫ್ ಪೆಂಟಿಕಲ್ಸ್ ಮಾಡೋದನ್ನೆಲ್ಲ ಮಾಡಿಬಿಡ್ತಾರೆ ನೀವು ಅಥವಾ ನಿಮ್ಮ ಪಾರ್ಟ್ನರು. ಸೊ ನಾನೇನೂ ಮಾಡಿಲ್ಲ ಅನ್ನೋ ರೀತಿ ಇರ್ತಾರೆ. ಸೊ ಸ್ಮೂತ್ ಕ್ರಿಮಿನಲ್ಸ್ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ತಪ್ಪು ಕೆಲಸ ಅಂತ ಹೇಳಲ್ಲ ಫ್ರೆಂಡ್ಸ್. ಸೊ ಹೇಗೆ ನಿಮ್ಮನ್ನು ಪಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಅವ್ರು ಎಫರ್ಟ್ ಹಾಕಿ ಮಾಡಿಬಿಡ್ತಾರೆ. ಕೊನೆಗೆ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳ. ಸೊ ಬಂದು ನಿಮ್ಗೆ ಅವ್ರು ಪ್ರಪೋಸ್ ಮಾಡಲ್ಲ, ಹೇಳಲ್ಲ, ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಈ ಥರ ನೀವಿದ್ದೀರೋ ಅದರ್ ಪರ್ಸನ್ ಇದ್ದಾರೋ. ಸೊ ಏನೂ ಗೊತ್ತಿಲ್ಲ, ನನಗೇನೂ ಆಗಿಲ್ಲ, ಏನೂ ನಡೆದೇ ಇಲ್ಲ, ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡ್ತೀರಾ ನೀವು ಅಥವಾ ಅದರ್ ಪರ್ಸನ್. ಕಾರ್ಡ್ ಹೇಳೋ ಪ್ರಕಾರ ತುಂಬ ಸೀಕ್ರೆಟಾಗಿ ಯಾರನ್ನು ಅಡ್ಮೈರ್ ಮಾಡ್ತಾ ಇದ್ದೀರಾ ಮನಸ್ಸಲ್ಲಿ ನೀವು ಅಥವಾ ಅದರ್ ಪರ್ಸನ್ನು ಅಂತ ಕ್ಲಿಯರಾಗಿ ಕಾರ್ಡಲ್ಲಿ ಗೊತ್ತಾಗ್ತಾ ಇದೆ. ತುಂಬ ಹೆವಿ ಲವ್ ಇದೆ, ಮನಸ್ಸಲ್ಲಿದ್ದಾರೆ ಆ ವ್ಯಕ್ತಿ, ಕನಸಲ್ಲಿ ಕೂಡ ಬರ್ತಾರೆ ಅಂತ ಹೇಳ್ಬೋದು. ಫಿಫ್ತ್ ಕಾರ್ಡ್ ನನಗೆ 8 ಆಫ್ ಸಾರ್ಡ್ಸ್ ಬಂದಿದೆ. ಫಿಫ್ತ್ ಪ್ಲೇಸಲ್ಲಿ 8 ಆಫ್ ಸಾರ್ಡ್ಸ್ ಬಂದರೆ ಲಾಸ್ಟ್ ಅಂತ ಅನಿಸುತ್ತೆ. ಲಾಸ್ಟ್ ಚಾನ್ಸ್ ಯಾರು ನಿಮ್ಗೆ ಕೊಡ್ತಾ ಇದ್ದಾರೆ, ಕೆಲವ್ರಿಗೆ ಹೇಳ್ತಾ ಇದ್ದಾರೆ ಇದೇ ಲಾಸ್ಟ್ ಆ್ಯಂಡ್ ಫೈನಲ್. ಮತ್ತೊಮ್ಮೆ ಈ ಥರ ತಪ್ಪು ರಿಪೀಟ್ ಆದರೆ ಸೊ ನನ್ನಿಂದ ಇದನ್ನು ಎಕ್ಸೆಪ್ಟ್ ಮಾಡೋಂಗಿಲ್ಲ ನೀನು, ನಾನು ಮತ್ತೆ ನಿನ್ನನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ. ಸೊ ಆ ಥರ ಯಾರೋ ನಿಮ್ಗೆ ಸರಿಯಾಗಿ ಆವಾಜ್ ಆಗ್ತಾ ಇದ್ದಾರೆ ಅಂತ ಕೂಡ ಹಾಕಿದ್ದಾರೆ ಆಲ್ರೆಡಿ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ.
ಸಿಕ್ಸ್ ಕಾರ್ಡ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. ಕೆಲವ್ರಿಗೆ ಒನ್ ಸೈಡ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಸಾರಿ ಫ್ರೆಂಡ್, ಕೆಲವ್ರದ್ದು ಯಾಕೋ ಒಬ್ಬರ ಕಡೆಯಿಂದ ಇಂಟ್ರೆಸ್ಟ್ ಇಲ್ಲ, ಇನ್ನೊಬ್ಬರ ಕಡೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ನೋ ಈಸ್ ನೋ, ಎಸ್ ಈಸ್ ಎಸ್ ಅಂತ ಹೇಳ್ತೀವಿ. ಸೊ ತುಂಬ ಕೆಲವ್ರಿಗೆ ಯಾವ ಥರ ಅಂದರೆ, ಒಬ್ಬರು ನೋ ಅಂತ ಹೇಳಿದರೆ ಅದನ್ನು ನೋವಾಗಿ ತೊಗೊಳ್ಳೋದಿಲ್ಲ. ಸೊ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ, ಬ್ರೇಕಪ್ ಮಾಡ್ಕೊಳ್ಳಿ, ಮದುವೆ ಆಗಿದ್ದರೂ ಕೂಡ ಡಿವೋರ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ. ಕೆಲವೊಮ್ಮೆ ತುಂಬ ಕ್ರೀಪಿ ಅಂತ ಆವಾಗಲೇ ಹೇಳಿದೆ, ತುಂಬ ಡೌಟ್ಸು ನಿಮ್ಮ ಮೇಲೆ, ಯಾವಾಗಲೂ ಅನುಮಾನ, ಯಾವಾಗಲೂ ಹರ್ಟ್ ಮಾಡ್ತಾರೆ. ಟಾಕ್ಸಿಕ್ ರಿಲೇಷನ್ಶಿಪ್ ಇದ್ದರೆ ಅದರಿಂದ ಹೊರಗಡೆ ಹೋಗಿ, ನೀವು ಅಥವಾ ಅದರ್ ಪರ್ಸನ್. 7th ಕಾರ್ಡ್ ನನಗೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಮೇ ಬಿ ಧನುರಾಶಿಯವ್ರ ಜೊತೆ ಕೆಲವರು ಕನೆಕ್ಟ್ ಆಗಿರ್ಬೋದು. ಸೊ ಹೋಲ್ಡ್ ಆನ್ ಅಂತ ಹೇಳ್ತೀನಿ, ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಯಾಕೋ ಗೊತ್ತಿಲ್ಲ ನನಗೆ. ಸೊ ಬ್ಯಾಲೆನ್ಸ್ ಕಮ್ಮಿ ಇದೆ. ಸೊ ನಿಮ್ಗೆ ಖಂಡಿತ ಅನಿಸುತ್ತಾ ಬ್ರೇಕಪ್ ಆಗಿದೆ, ಆಲ್ರೆಡಿ ದೂರ ಆಗಿದ್ದೀರಾ ನೀವು, ಮತ್ತೆ ಆ ವ್ಯಕ್ತಿ ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ನಿಜವಾಗ್ಲೂ ನಿಮಗೆ ಮನಸ್ಸಿಂದ ಬರ್ತಾ ಇದೆಯಾ ಆ ಮಾತು ಅಂತ ಇನ್ನೊಂದು ಸರ್ತಿ ಯೋಚನೆ ಮಾಡಿ ಅಂತ ಕಾರ್ಡ್ ಹೇಳುತ್ತೆ. 8th ಕಾರ್ಡ್ ನನಗೆ ಎಂಪ್ರರ್ ಬಂದಿದೆ. 9th ಕಾರ್ಡ್ ನನಗೆ 8 ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ಕೆಲವರು ಮೀನ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು. ಕಾರ್ಡ್ ಹೇಳೋ ಪ್ರಕಾರ ನಿಮ್ಮನ್ನು ಯಾರೋ ಇಗ್ನೋರ್ ಮಾಡ್ತಾ ಇದ್ದಾರೆ, ಅಥವಾ ನೀವು ಯಾರನ್ನೋ ಇಗ್ನೋರ್ ಮಾಡ್ತಾ ಇದ್ದೀರೋ. ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಯಾರಿಗಾದ್ರೂ ನೀವು ಪ್ರಪೋಸ್ ಮಾಡಿದರೆ, ಅವರು ನಿಮ್ಗೆ ಹೇಳಿದರೆ, ರಿಜೆಕ್ಟ್ ಮಾಡಿದರೆ, ನೋವು ಅಂತ ಹೇಳಿದರೆ ಅದನ್ನು ನೋವಾಗಿ ತೊಗೊಳ್ಳಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಅವ್ರ ಹಿಂದೆ ಬೀಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ, ನಿಮಗೆ ಯಾರಾದರೂ ಈ ಥರ ಮಾಡ್ತಾ ಇರ್ಬೋದು. ಆಲ್ರೆಡಿ ನೀವು ಹೇಳಿದ್ದೀರಾ ಅದರ್ ಪರ್ಸನ್ಗೆ ನನಗೆ ಇಷ್ಟ ಇಲ್ಲ ಅಂತ. ಸೊ ಆದರೂ ಅವ್ರು ನಂಬ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ, ತುಂಬ ಇರಿಟೇಷನ್ ಅಥವಾ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಖಂಡಿತವಾಗ್ಲೂ ಕ್ರಾಸ್ ವಾಚರ್ಸ್ ಯಾರಾದರೂ ನೋಡ್ತಾ ಇದ್ದರೆ, ಯಾರಾದರೂ ನಿಮ್ಗೆ ಹೇಳಿದರೆ, ಸೊ ನನಗಿಷ್ಟ ಇಲ್ಲ ಅಂತ ರಿಜೆಕ್ಟ್ ಮಾಡಿದರೆ, ಖಂಡಿತ ಅವ್ರನ್ನ ಬಿಟ್ಬಿಡಿ. ಸೊ ಅವ್ರ ಹಿಂದೆ ಹೋಗಬೇಡಿ, ಅವ್ರನ್ನ ಫಾಲೋ ಮಾಡಬೇಡಿ. ಸೊ ತುಂಬ ಕ್ರೀಪಿ ಥಿಂಕ್ ಇದು, ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದೆ ಕಾರ್ಡು. ಮೇ ಬಿ ನೀವೇ ತೊಂದರೆಯಲ್ಲಿ, ಫ್ಯೂಚರಲ್ಲಿ ನಿಮಗೆ ತೊಂದರೆ ಆಗಬಹುದು. 10th ಕಾರ್ಡ್ ನನಗೆ 6 ಆಫ್ ಸಾರ್ಡ್ಸ್ ಬಂದಿದೆ. ಕೆಲವೊಮ್ಮೆ 6 ಆಫ್ ಸಾರ್ಡ್ಸ್ 10th ಪ್ಲೇಸಲ್ಲಿ ಬಂದರೆ ಖಂಡಿತವಾಗ್ಲೂ ನಿಮ್ಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಯಾರೂ ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಅಂತ. ನಿಮಗೂ ಅಥವಾ ಅದರ್ ಪರ್ಸನ್ಗೂ, ಅಥವಾ ಅವ್ರಿಗೆ ನಾನು ಇಷ್ಟ ಆದರೂ ಕೂಡ ಇಗ್ನೋರ್ ಮಾಡೋ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಬಟ್ ಆ ಥರ ಎಲ್ಲ ನಿಜವಾಗ್ಲೂ ಅವ್ರಿಗೆ ನೀವು ಇಷ್ಟ ಇಲ್ಲ, ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಕೆಲವ್ರಿಗೆ ಫ್ರೆಂಡ್ಸ್, ಎಲ್ರಿಗೂ ಅಲ್ಲ. ಸೊ ಸಮ್ವನ್ ಈಸ್ ಕಮ್ಮಿಂಗ್ ಬ್ಯಾಕ್ ಅಂತ ಹೇಳ್ತೀನಿ. ಶೋರಾಗಿ ಹೇಳೋದಾದರೆ, ಸೊ ಯಾರು ನಿಮ್ಮ ಎಕ್ಸು ನಿಮ್ಮ ಲೈಫಲ್ಲಿ ಮತ್ತೆ ಬರೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ 2nd ಪ್ಲೇಸಲ್ಲಿ ಡೆವಿಲ್ ಕಾರ್ಡ್ ಇರೋದ್ರಿಂದ ಕೆಲವರು ರಿಲೇಷನ್ಶಿಪ್ ಹಾಳಾಗೋಗಿದೆ. ಆಲ್ರೆಡಿ ನಿಮ್ಮ ಮದುವೆ ಆಗಿರ್ಬೋದು, ಡಿವೋರ್ಸ್ ತೊಗೊಳ್ಳೋದೇ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಟಾಕ್ಸಿಕ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ತುಂಬ ಯಾವ ಥರ ಅಂದರೆ, ನಾನು ಏನು ಹೇಳ್ತೀನಿ ಅದನ್ನೇ ಕೇಳಬೇಕು, ನೀನು ಅದನ್ನೇ ಮಾಡಬೇಕು, ತುಂಬ ಕಂಟ್ರೋಲಿಂಗ್ ಎನರ್ಜಿ ಅಂತ ಹೇಳ್ತೀನಿ. ಕೆಲವೊಮ್ಮೆ ಇದು ಸರಿಯಲ್ಲ ಅಂತ ಕೂಡ ಅನಿಸುತ್ತೆ ನನಗೆ. ಸೊ ಯಾರಿಗೂ ಆದರೂ ಅವ್ರಿಗೋಸ್ಕರ ಪರ್ಸ್ನಲ್ ಸ್ಪೇಸ್ ಅಂತ ಬಿಡಬೇಕು. ಸೊ ಅವ್ರ ಪಾಡಿಗೆ ಅವ್ರು ಏನು ಮಾಡ್ತಾರೋ ಮಾಡಲಿ. ಸೊ ಅವ್ರ ಲೈಫಲ್ಲಿ ಕೂಡ ತುಂಬ ಎಲ್ಲನೂ ನಾನು ಹೇಳೇ ಮಾಡಬೇಕು, ನನಗೆ ಯಾವ ಥರ ಹೇಳ್ತೀನಿ ಅದೇ ಥರನೇ ಇರಬೇಕು ಅನ್ನೋದು ಕಂಟ್ರೋಲಿಂಗ್ ಎನರ್ಜಿ ಇದೆ. ಡಾಮಿನೇಟಿಂಗ್ ಅಂತ ಹೇಳ್ಬೋದು. ತುಂಬ ಯಾವ ಲೆವೆಲ್ಗೆ ಅಂದರೆ ನೆಗೆಟಿವ್ ಡಾಮಿನೇಷನ್ ಇದೆ ಇಲ್ಲಿ. ಸೊ ನಿಮ್ಗೆ ಇಷ್ಟ ಇದ್ದರೆ ಆ ರಿಲೇಷನ್ಶಿಪ್ಪಲ್ಲಿ ಇರಿ. ಸೊ ಇಲ್ಲ ಅಂದರೆ ಖಂಡಿತ ಅದರಿಂದ ಹೊರಗಡೆ ಹೋಗಿ. ಕೆಲವೊಮ್ಮೆ ನಾವೆಲ್ಲನೂ ತಾಳ್ಮೆಯಿಂದ, ಪೇಷನ್ಸಿಂದ ಆಗೋದನ್ನೆಲ್ಲ ತಾಳ್ಮೆಯಿಂದ ತಾಳ್ತೀನಿ, ಸೊ ಅಡ್ಜಸ್ಟ್ ಆಗ್ತೀನಿ ಅನ್ನೋದು ಒಳ್ಳೆಯದಲ್ಲ. ಕೆಲವೊಮ್ಮೆ ಯೂನಿವರ್ಸ್ ಕ್ಲೂನ ಕೊಡುತ್ತೆ, ಏನೋ ಮುಂದೆ ಆಗೋ ಅನಾಹುತಕ್ಕೋಸ್ಕರ. ಸೊ ಯಾರಿಂದನೂ ಏನಾದರೂ ಹೇಳಿಸ್ತಾ ಇರುತ್ತೆ, ಅದನ್ನು ನೀವು ಗಮನ ಕೊಟ್ಟು ಕೇಳಿ. ಸೊ ತುಂಬ ದೊಡ್ಡ ಮಟ್ಟದ ಹಾನಿ ಆಗೋಕ್ಕಿಂತ ಮುಂಚೆನೇ ಅಲ್ಲಿಂದ ಹೊರಗಡೆ ಹೋಗೋದು ಒಳ್ಳೆಯದು. ನಿಮ್ಗೆ ಡೌಟ್ಸ್ ಬಂದರೆ, ಏನೂ ಸರಿ ಇಲ್ಲ ಅಂತ ಅನಿಸಿದರೆ, ನಾನು ಆಗಲೇ ಹೇಳಿದೆ, ಕೆಲಸ ಮಾಡೋ ಜಾಗದಲ್ಲಿ ಕೂಡ ನಿಮ್ಗೆ ಅನ್ನಿಸ್ಬೋದು ಇದು. ಸೊ ಯೋಚನೆ ಮಾಡಿ.